ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 16-17 ಮಾಡಲು ಒಂದು ಓಮಿನಿ ಗಾಡಿ ಸೇಲಿಗೆ ಬಂದ ವೀಕ್ಷಕರೇ. ತುಂಬ ಡಿಮ್ಯಾಂಡ್ ಇರೋಂಥ ಗಾಡಿಗಳು. ರೀಸೆಂಟಾಗಿ ಮೊನ್ನೆ ತಾನೇ LPG ಟ್ಯಾಂಕ್ ಕೂಡ ಫಿಟ್ ಮಾಡಿದಾರಂತ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಆಗಿರ್ತೀವಿ ವೀಕ್ಷಕರೇ. ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲಿನೇ ಮುಂದೆ ಆಗಿರ್ತೀವಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಂಬರ್ ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಅಲ್ಲ, ಮತ್ತು ಗಾಡಿ ಓನರ್ ನಂಬರ್ ಅಂದ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ದು ಯಾವುದಾದ್ರು ಗಾಡಿ ಸೇಲಿಗಿತ್ತಂದರೆ ಮಾತ್ರ ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ನಿಮ್ಮ ಗಾಡಿಗಳು ಸಹ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಯಾರಾದರೂ ತುಂಬ ಕಡಿಮೆ ಬಜೆಟಲ್ಲಿ ಹಾಗೆ ಒಂದು ಮಾಡಲ್ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ಒಂದು ಓಮಿನಿ ಗಾಡಿನ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಇನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಆ ಗಾಡಿ ಓನರ್ ನಂಬರ್ ಸ್ಕ್ರೀನ್ ಮೇಲೆ ಸಹ ನಂಬರ್ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ. ಈಗ ಡೈರೆಕ್ಟಾಗಿ ನೀವು ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ್, ಈಗ ಒಂದು ಓಮಿನಿ ಕಳಿಸಿದ್ರಲ್ಲ? ಹೌದು ಸರ್, ವೈಟ್ ಬೋರ್ಡ್ ಸರ್. ಹಾಂ, ಯಾವ್ದು ಮಾಡಲು? 2015-17 ಸರ್. 16-17? ಹೌದು ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ ಸರ್? ಓನರ್ 4 ಸರ್. 4? ಹಾಂ ಸರ್. ಓಕೆ, ತೊಗೊಂಡ್ರೆ 5? ಹೌದು ಸರ್, ಪ್ಯೂರ್ ಪೆಟ್ರೋಲ್ ಆಗಿತ್ತು ಸರ್ ಗಾಡಿ. ನಿನ್ನೆ LPG ಕುಂದಿರ್ಸ್ಕೊಂಬಂದಿದ್ದು ಸರ್ ಅದಕ್ಕೆ. ಓ, ಇನ್ನೂ ನಿನ್ನೆ ಹಾಕ್ಸಿದ್ರಾ? ಹಾಂ, ಅಪ್ರೂವಲ್ ಇಲ್ಲ ಸರ್, ಅದು ನಾನೇ ಹಾಕ್ತಿದ್ದೆ ಸರ್. ಹ್ಞೂ. ಇನ್ಶೂರೆನ್ಸು ಫ್ರೆಶ್ ಇದೆ ಅಲ್ಲ? ಎಲ್ಲ ಓಕೆ ಇದೆ ಸರ್. ಇನ್ನೂ ರನ್ನಿಂಗ್ ಇದಾವೆ ಗಾಡಿವು? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿದು ಸರ್? 8 ಸೀಟ್ ಗಾಡಿ ಸರ್. 8 ಸೀಟ್ರು? ಹೌದು ಸರ್. ಓಕೆ, ಎಲ್ಲ ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವ? ಎಲ್ಲ ಕಂಪ್ನಿ ಫಿಟೆಡ್ ಸರ್. ಹಾಂ, ಏನು ಎಕ್ಸ್ಟ್ರಾ ಹಾಕ್ಸಿಲ್ಲ? ಇಲ್ಲ ಸರ್, ಟೇಪ್ ರೆಕಾರ್ಡು ಮತ್ತು ಹಿಂದ್ಗಡೆ ಬಾಕ್ಸ್ ಅಷ್ಟೇ ಸರ್. ಹಾಂ, ಇಂಜಿನ್ MP5 ಅಲ್ಲ? ಹಾಂ, ಇಂಜನ್ MP5 ಸರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಈ ಪರ್ಸೆಂಟೇಜ್? ಸರ್ ಒಂದು 70% ಇದೆ ಸರ್. 70%? ಹೌದು ಸರ್. ಸ್ಟೆಪ್ ಒಂದು 50% ಇದೆ. ಕಂಡೀಷನು? ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಇಲ್ಲ ಸರ್, ಬಂದುಬಿಟ್ರೆ ಚೆಕ್ ಮಾಡ್ಕೊಂಡು ಹೊಡಿಬೋದು ಸರ್. ಏನು ಟಾಪು ಬಂಪರ್ ಏನಾದರೂ ಇದೆಯಾ ಸರ್? ಈ ಫೇಸ್ಬುಕ್ಕಲ್ಲಿ ಮತ್ತು ಮೇಲ್ಗಡೆ ಕ್ಯಾರಿಯರು ಮತ್ತು ಮುಂದ್ಗಡೆ ಸಿಂಪಲ್ಲಾಗಿ ಬಂಪರ್ ಇದೆ, ಅದನ್ನೇ ಹಾಕಿ. ಒಳಗಡೆ ಮ್ಯೂಸಿಕ್ ಸಿಸ್ಟಮು ಆ ಥರ ಏನಾದರೂ ಇದೆಯಾ? ಅದೇ ಸರ್, ನಾರ್ಮಲ್ ಒಂದು ಟೇಪ್ ರೆಕಾರ್ಡು, ಒಂದು ಡ್ರೈವರ್ ಬಾಕ್ಸ್, ಹಾಂ. ಅದಷ್ಟೇ ಸರ್. ಓಕೆ, ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಸರ್? ಇಲ್ಲ ಸರ್, ಎಲ್ಲ ಕ್ಲಿಯರ್ ಇದೆ. ಎಲ್ಲಿರೋದು ಗಾಡಿ? ಸರ್, ಇಲ್ಲಿ ಹಾವೇರಿ ಡಿಸ್ಟಿಕ್ ಕನವಳ್ಳಿ ಅಂತ ಹೇಳಿ. ಹಾವೇರಿ ಡಿಸ್ಟಿಕ್ ಕನವಳ್ಳಿ. ಎಷ್ಟು ದೂರ ಆಗುತ್ತೆ ಹಾವೇರಿಯಿಂದ? ಹಾವೇರಿಯಿಂದ 17 ಕಿಲೋಮೀಟರ್ ಸರ್. ಯಾವ ರೂಟಲ್ಲಿ ಸರ್? ಇದು ಗುತ್ತಲ್ ರೋಡ್. ಗುತ್ತಲ್ ರೋಡು? ಹಾಂ ಸರ್. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಸರ್ 170 ಹೇಳ್ತೀವಿ, 1,70,000. 1,70,000? ಹಾಂ, 2,70,000 ಸರ್, ಸಾರಿ. ಕನ್ಫ್ಯೂಸ್ ಮಾಡ್ಕೊಬೇಕು ಹೋಗ್ಬೇಡಿ. ಆಮೇಲೆ 1,70,000 ಅಂದ್ಬಿಟ್ರೆ ಇವತ್ತೇ ಸೇಲ್ ಆಗಿಬಿಡುತ್ತೆ. ಇಲ್ಲ ಸರ್, ಇಲ್ಲ ಸಾರಿ, 2,70,000 ಸರ್. ಒಂದು 5,000 10,000 ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅಪ್ರೂವಲ್ ಇಲ್ಲ ಮಾತ್ರ. ಟ್ಯಾಂಕ್ ನಿನ್ನೆ ಕುಂದಿಸಿದೆ ಸರ್. ಅದೇ ಸರ್. ಓಕೆ, ಈಗ ಅಂದರೆ ರನ್ನಿಂಗ್ ಇದಾವಲ್ಲ ಎರಡು, ಪೆಟ್ರೋಲು LPG? 2 ಇದೆ ಸರ್. ನಿನ್ನೆ ಕುಂದಿಸ್ಕೊಂಬಂದು ಎಲ್ಲ ಫಿಟ್ಟಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ತೊಗೊಂಬಂದಿನಿ ಸರ್. ಯಾಕಂದರೆ ಪ್ಯೂರ್ ಪೆಟ್ರೋಲಲ್ಲಿ ನಮ್ಗೆ ಇದಾಗ್ತಾ ಇಲ್ಲ. ಹಾಂ, ಹಿಂಗಾಗ್ಬಿಟ್ಟು ನಾನು ನಿನ್ನೆ ಸರ್. ಹಾಂ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ, ಇದೆ ಸರ್ ನಂಬರ್.